ಆತ್ಮೀಯ ಎಚ್ 16 ನ್ಯೂಸ್ ಅರ್ಧದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಶಾಂತರಸ ಈ ಹೆಸರು ಯಾರು ಕೇಳಿದವರಿದ್ದಾರೆ ಸಾಹಿತಿಗಳಲ್ಲಿ? ಸಾಹಿತಿಗಳಿಗೆಲ್ಲ ಚಿರಪರಿಚಿತ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಹೈದರಾಬಾದ್ ಕರ್ನಾಟಕದ ಏರಿಯಾದಲ್ಲೇ ಉರ್ದು ಬಲ್ಲಂಥ ಏರಿಯಾದಲ್ಲೇ ಕನ್ನಡ ಲೇಖಕರಲ್ಲೇ ಶಾಂತರಸ ಒಬ್ಬ ಶಾಂತರಸ ಆಗಿರುವಂಥ ವ್ಯಕ್ತಿ. ಅವ್ರ ವ್ಯಕ್ತಿತ್ವ ಸಮಾಜವಾದಿ ನೆಲೆಗಟ್ಟಿನಲ್ಲಿ ಬೆಳೆದು ಬಂದಂಥದ್ದು, ಜಾತ್ಯತೀತವಾಗಿ ಬೆಳೆದು ಬಂದಂಥದ್ದು, ಕೋಮುವಾದವನ್ನು ಮೀರಿ ನಿಂತಂಥದ್ದು, ವಾಸ್ತವವಾಗಿ ಬದುಕನ್ನು ಎದರ ಬದ ನೋಡಿದಂಥದ್ದು. ಅವ್ರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ. ಅವ್ರಿಗೆ ಹುಟ್ಟಿ 101 ವರ್ಷ ಆದ ಸಂದರ್ಭದಲ್ಲೇ ಇಲ್ಲೇ ಹಿರೇಬೂದನೂರಿನಲ್ಲೇ ಒಂದು ಕಾರ್ಯಕ್ರಮ ಅವ್ರ ಕುರಿತಾಗೆ ಮಾಡಿದ್ದು ಅಲ್ಲಿಯ ಬಳಗದವ್ರು ಮಾಡಿದ್ದಾರೆ. ಆ ದಿಶೆಯಲ್ಲಿ ಅವತ್ತದ್ರಲ್ಲಿ ಭಾಗವಹಿಸಿ ಶಾಂತರಸರ ಬಗ್ಗೆ ಜೊತೆಗೆ ಬಸವಣ್ಣವ್ರ ಜೊತೆಗೆ ತೌಲನಿಕವಾಗಿ ಮಾತನಾಡಿ ಅಲ್ಲಿಯ ಸಭಿಕರಿಗೆ, ಅಲ್ಲಿಯ ಕವಿಗಳಿಗೆ ಒಂದು ತಮಗನಿಸಿದ ಕೆಲವು ಮಾತುಗಳನ್ನು ಮಾತಾಡಿ ಬಂದಂಥ ನಮ್ಮ ಈ ಹೆಣ್ಣು ವೇಷಧಾರಿ ನಿಮಗನಿಸಿರ್ಬೋದು. ಅವರು ವಿಶೇಷವಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ಸಂಧ್ಯಾ ಬೆಳದಲ್ಲಿ ಗಂಗಮ್ಮನ ಪಾತ್ರವನ್ನು ಮಾಡೋ ಸಲ ರೆಡಿ ಕೂತಿದ್ದಾರೆ ಇವತ್ತು. ಆ ಕವಿ, ಲೇಖಕ, ಒಬ್ಬ ಜನಪದ ಹಾಡುಗಾರರು ಅವರು ಇವತ್ತು ಆ ಶಾಂತರಸರ ಕುರಿತಾಗಿ ಏನು ಮಾತಾಡಿದರು, ಈ ಶಾಂತರಸರು ಯಾಕೆ ದೊಡ್ಡ ಕವಿಗಳಾದರು, ಯಾಕೆ ಎಲ್ಲರಿಗೂ ಬೇಕಾಗುವಂಗಾದರು, ಯಾಕೆ ಇವತ್ತಿಗೂ ನಾವು ನೆನೆಸ್ತಾ ಇದ್ದೀವಿ ಅವರನ್ನು. ಅದರಲ್ಲೂ ಉತ್ತರ ಕರ್ನಾಟಕ, ಅದರಲ್ಲೂ ಹೈದರಾಬಾದ್ ಕರ್ನಾಟಕದಲ್ಲಿ ಶಾಂತರಸರು ಅಷ್ಟು ಪ್ರಸಿದ್ಧಿ ಪಡಿಬೇಕಾದ್ರೆ ಕಾರಣಗಳೇನು? ಸರ್ ನಮಸ್ಕಾರ. ಕನ್ನಡ ಸಾರಸ್ವತ ಲೋಕದಲ್ಲಿ ಸರ್ ಗಜಲ್ ಪಿತಾಮಹ ಎಂದರೆ ಖ್ಯಾತಿಯಾಗಿರುವಂತಾರೆ ರಾಯಚೂರಿನ ಶಾಂತರಸರ 101ನೇ ಜನ್ಮದಿನಾಚರಣೆಯನ್ನು ಕರ್ನಾಟಕದಾದ್ಯಂತ ಸರ್ ಅಲ್ಲಲ್ಲಿ ಸರ್ ಸ್ಕೂಲು ಹಾಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಏಕಕಾಲಕ್ಕನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ತೊಟ್ಟಂತಾರೆ ನಮ್ಮ ಸಂಸ್ಥೆಯವರು. ವಿಶೇಷವಾಗಿ ಸವದತ್ತಿ ತಾಲೂಕು, ಮೊದಲು ಈಗ ಅದು ಈ ಬೈಲಮಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿರೇಬೂದನೂರು ಅನ್ನುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ ಶ್ರೀ ನಾಗಲಿಂಗ ಕಲಾ ಪೋಷಕ ಸಂಘ, ಶ್ರೀ ವಾಲ್ಮೀಕಿ ಯುವಕ ಸಂಘ ಇವುಗಳ ಒಂದು ಸಂಯುಕ್ತರ ಆಶ್ರಯದಲ್ಲಿ ಆತ್ಮೀಯರಾದಂಥ